la 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 la. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ಹಾಯ್ ಎಲ್ಲೋ ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ್. ಗೈಸ್ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವತ್ತು ನಾನು ಮತ್ತು ಅಪ್ಪಿ ಬಾರಪ್ಪಿ ಇಲ್ಲಿ ನೋಡಿ ಗೈಸ್, ಈ ಅಪ್ಪಿ ಎಷ್ಟು ಕರೆದ್ರು ಬರಲ್ವಲ್ಲ ಇದಕ್ಕೆ. ಕಿವುಡ ಇದು ಮಷಿನ್ ಹಾಕ್ಸ್ತೀನಿ ಬಿಡು. ಇವತ್ತು ಮಶ್ರೂಮ್ ಟಿಕ್ಕಾ ರೋಲ್ ಮಾಡ್ಕೊಡ್ತೀನಿ, ಓಕೆನಾ? ಈಗ ರಿಲಯನ್ಸ್ಗೆ ಹೋಗ್ಬಿಟ್ಟು ಅದಕ್ಕೇನೇನು ಬೇಕು ಎಲ್ಲ ತಗೊಂಬಂದ್ಬಿಡೋಣ, ಓಕೆನಾ? ರೆಡಿನಾ? ಲೆಟ್ಸ್ ಗೋ, ನಡಿ ಗೈಸ್. ಇವಾಗ ರಿಲಯನ್ಸ್ಗೆ ಹೋಗ್ಬಿಟ್ಟು ಏನೇನು ಬೇಕು ಐಟಮ್ಸು, ಸೊ ಅದನ್ನು ತಗೊಂಡು ಬರ್ತೀವಿ ಬೇಗ. ಸ್ಟೇ ಟ್ಯೂನ್. ಕಟ್ ಮಾಡಬೇಕು, ಆಗಲೇ ಡ್ರೈ ಆಗ್ಬಿಟ್ಟು ಫ್ರೀಸರ್ ಇರ್ತೀವಿ. ಕ್ಲೀನಾಗಿ ನೀಟಾಗಿ ಕಳ್ಕೊಬೇಡ. ಅದು ಬೇಡ, ಪೀಸ್ ಮಾಡಿಬಿಟ್ಟು ಪೀಸು ಮಾಡಿಬಿಡೋಣ. ಗೈಸ್ ನಾನು ಮಶ್ರೂಮ್ ಕಟ್ ಮಾಡಿದೆ. ಈಗ ಸೋನು ಬೇಗ ಏನಂತಾರೆ ಇನ್ನು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇರೋದು. ಕ್ಯಾಪ್ಸಿಕಮ್. ಈ ಹುಡುಗಿ ನೋಡಿದರೆ ಚಿಕ್ಕ ಮೆಣಸಿನ್ಕಾಯಿ, ನೋಡಿದ್ರೆ ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದೆ ಗೈಸ್. ಏನು ಹಂಗಂದ್ರೆ ಅದನ್ನೇ ಹೇಳಿದ್ದು. ಈ ಹುಡುಗಿ ನೋಡಿದ್ರೆ ಚಿಕ್ಕ ಮೆಣಸಿನ್ಕಾಯಿ, ಇಲ್ಲಿ ನೋಡಿದ್ರೆ ದಪ್ಪ ಮೆಣಸಿನ್ಕಾಯಿ ಇಷ್ಟ ಇದೆ ಅಂತ. ನಾವು ಮಾಡೋ ಸ್ಪೆಷಲ್ ಮಶ್ರೂಮ್ ಟಿಕ್ಕಾ ರೋಲ್ ತಿನ್ನಕ್ಕೆ ವಿನಿ ಮತ್ತೆ ನಾಗು ಬಂದಿದ್ದಾರೆ. ಸ್ಪೆಷಲ್ ಗೆಸ್ಟ್ ವಿಡಿಯೋ ಮಾಡ್ತಿರೋದು ಯಾರು ಹೇಳಿ? ವಿನಿ. ಓಕೆ, ರೆಡಿ ಆಯ್ತು ಗೈಸ್. ಏನಾಗ್ತೀಯ? ಮೆಣಸಿನ್ಕಾಯಿ ಬೋಂಡ ಹಾಕ್ತೀನಿ. ಕ್ಯಾಪ್ಸಿಕಮ್ ಬೋಂಡ ಅಲ್ಲ, ದಪ್ಪ ಮೆಣಸಿನ್ಕಾಯಿ ಬೋಂಡ. ಓಕೆನಾ? ಈರುಳ್ಳಿ. ಚೆಫ್ ತುಂಬಾ ಫಾಸ್ಟ್ ಇದ್ದಾರೆ ಗೈಸ್. ಈಗ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಯಾವುದೋ ಫೋನ್ ಬಂತು. ನಮ್ಮ ಮದರ್ ಇಂಡಿಯಾ ಗೈಸ್, ನಮ್ಮ ಮದರ್ ಇಂಡಿಯಾ. ಓಕೆ ಕಟ್ಟಿಂಗ್ ಏನಂತಾರೆ? ಕಟ್ಟಿಂಗ್ ಚೆಫ್ ಏನಂತಾರೆ? ಒಂದು ಕಪ್ಪು ಮೊಸರು ಹಾಕೊಳ್ಳೋಣ. ಸಾಕು ಬಿಡಿ ಗೈಸ್, ಹುಳಿ ಜಾಸ್ತಿ ಆಗುತ್ತೆ. ಈ ಮಾಕ್ಟೇಲ್ ಇದರಲ್ಲಿ ಒಂದು ಕಪ್ಪು ಸ್ವಲ್ಪ ಜಾಸ್ತಿ ಏನಾಗ್ತೈತೆ ಗೈಸ್? ಖಾರ ಆಗ್ತೈತೆ. ವಾಡಿದಲ್ಲೇ ಹೇಳ್ತಾರೆ ನೋಡಿ ಗೈಸ್. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೋಣ ಗೈಸ್. ಸ್ವಲ್ಪ ಖಾರವಾಗಿದೆ. ಪೆಪ್ಪರ್. ಸೊ ಗೈಸ್ ಪೆಪ್ಪರ್ ಒಂದು ಹಾಫ್. ಹಿಂಗೆ ಹಾಕ್ಬೇಕಣ್ಣ ಅದನ್ನ, ಟೇಸ್ಟ್ ಜಾಸ್ತಿ ಬರುತ್ತೆ. ಸ್ವಲ್ಪ ಸುಮ್ಮನೆ ಟೇಸ್ಟಿಗೆ ಅಷ್ಟೇ ಜೀರಿಗೆ ಪುಡಿ. ಓಕೆ ಗೈಸ್, ಈಗ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಪುಡಿ ಹಾಕೋಣ ಗೈಸ್. ನೋಡಿ ಗರಂ ಮಸಾಲ ಹಾಕಿದೀವಿ ನಾವು. ಸೊ ಈಗ ಎಲ್ಲ ಇವ್ರು ನೋಡಿ ಗೈಸ್, ಇನ್ನು ಹಾಗೆ ಇಲ್ಲ, ಅದೇ ಬೈಬಿಡ್ಕೊಂಡು ನೋಡ್ತಾ. ಸೊ ಅಲ್ಲ ತೆಗಿಯಪ್ಪ, ಕಲ್ಸೋದು ಹೆಂಗೆ ಕಲಿಸ್ತಾರೆ ಗೈಸ್? ಕೈಯಲ್ಲಿ ಕಲಿಸ್ತಾರೆ. ಮ್ಯಾರಿನೇಟ್ ಮಾಡ್ತಾ ಇರೋದು ಗೈಸ್. ಡಿಫ್ರೆಂಟಾಗಿ ಕಳ್ಸಂಗಿರ ಕಳಿಸಿ. ಕಲ್ಸೋದಿದೆಯಾ ಆ ಥರ ಎಲ್ಲ ಕಲ್ಸೋದಿದೆಯಾ? ಬೆಂಕಿ ಬಂದಿಲ್ಲ, ಸ್ಟವ್ ಬಂದಿಲ್ಲ. ಬಂದೈತೆ. ಸೊ ಗೈಸ್, ಈಗ ಇದು ಮ್ಯಾರಿನೇಟ್ ಮಾಡಿದಾಯಿತು.
ಒಂದು 2 ಮಿನಿಟ್ಸ್ ಬಿಡೋಣ. 2 ಮಿನಿಟ್ಸ್ ಸಾಕಾ? 2 to 5 ಮಿನಿಟ್ಸ್ ಇದನ್ನು ಹಂಗೆ ಬಿಟ್ಟರೆ ಮಸಾಲೆ ಎಲ್ಲ ಕ್ಲೀನಾಗಿ ಕೆಚ್ಕೊಳ್ಳುತ್ತೆ ಗೈಸ್. ಮಾಡಿದ್ದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ, ಒಂದು 5 to 6 ಮಿನಿಟ್ಸ್. ಏನು ಸೊಪ್ಪು? ಸೊ ಗೈಸ್ ಈಗ ಇದನ್ನ ಒಂದು 5 to 6 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲ, ಹೈ ಫ್ಲೇಮಲ್ಲಿ. ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕೋಣ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಸೋನು ಈಗ ವಿಡಿಯೋಗ್ರಾಫರ್ ಈಗ ನೋಡಕ್ಕೆ ಫುಲ್ ಕಲರ್ಫುಲ್ ಐತೆ. ನೋಡೋಣ ಇವತ್ತು ತಿನ್ನಕ್ಕೆ ಹೆಂಗಿರುತ್ತೆ ಅಂತ ತಿಂದ ಮೇಲೆ ಗೊತ್ತಾಗುತ್ತೆ. ಅದೃಷ್ಟ ಮಾಡಿರ್ಬೇಕಾ? ಅದೃಷ್ಟ. ಎಷ್ಟೋ ಜನ ನನ್ನ ಮಾಡಿರೋ ತಿನ್ನಕ್ಕೆ ಕಾಯ್ತಾವ್ರೆ, ಬಟ್ ನಾನು ಅಷ್ಟು ಈಸಿಯಾಗಿ ಯಾರಿಗೂ ಮಾಡ್ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಮೇಲೆ ಹಿಂಗೆ ಇರಲಿ. ಮಶ್ರೂಮು ಹಸಿಸ್ ಮೇಲೆ ಇರುತ್ತಲ್ಲ, ಅದು ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ನೋಡ್ರಿ ವಿನಿ ನಾವು ಎಲ್ಲ ಇಷ್ಟೋದಂಗೆ ಇಲ್ಲಿದ್ರು, ಅಲ್ಲೇ ಎಲ್ಲ ಖಾಲಿ 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 ಫುಲ್ ಖಾಲಿ. ಇನ್ನೇನು ಒಂದು ಸ್ವಲ್ಪ ರೆಡಿ ಆಗುತ್ತೆ ಹಾಗೆಲ್ಲ ಇಲ್ಲಿ ಅಷ್ಟು ಸ್ವಲ್ಪ ಚೆನ್ನಾಗಿ ನಿಂದೈತೆ. ಈಗ ಇದನ್ನ ಸೈಡ್ ಇಟ್ಬಿಟ್ಟು ಬರೇ ಪುಟ್ಟದೇ ಆಯ್ತು. ಜೀವನದಲ್ಲಿ ಕೊಡ್ತಾ ಇರ್ಬೇಕು ಇದು ಅದು ಅಭ್ಯಾಸ. ಅದು ಡೀಸೆಂಟ್ ಆಗಿ ಸೈಲೆಂಟ್ ಆಗಿ ಮಾಡೋಣ ಅಂತ ಕಲ್ತಿಲ್ಲ ನಾವು ಪಕ್ಕ ಲೋಕಲ್ ಅಮ್ಮ, ಗೌರ್ಮೆಂಟ್ ಸ್ಕೂಲ್ ಹುಡುಗರು. ಇಂತರ ಪ್ರೈವೇಟ್ ಸ್ಕೂಲ್ ಅಲ್ಲ, ಬಿಡ್ರಿ. ನೋಡಿ ಗೈಸ್, ಪ್ರೈವೇಟ್ ಸ್ಕೂಲ್ ಹುಡುಗರು ಹಿಂಗೆ ಎಲ್ಲ ಒದರಿಸೋದು. ನಾವು ನೋಡಿ ಎಷ್ಟು ನೀಟಾಗಿ ಮಾಡ್ತೀವಿ. ಅಯ್ಯೋ ನಾವೇನ ಮತ್ತೆ ಚಿನ್ನ ಸ್ಕೂಲಲ್ಲಿ ಏನು ತಿನ್ನಲ್ಲ. ಅಲ್ಲ, ಯಾರಿಗ್ ಗೊತ್ತು, ಚಿನ್ನ ರೇಟ್ ಆಗೈತೆ ಅಷ್ಟೇ. ಉಮ್ಮಗೌಡಗ ತಿಂತ್ಯಾ ಇಲ್ವಾ ಚಿನ್ನ ಸ್ಕೂಲ್? ಇದು ಆಕ್ಚುಲಿ ಚೆನ್ನಾಗಿರೋದು. ವಯಸ್ಸು ಹೆಲ್ಮೆಟ್ ಹಾಕಿ ಹೋಗಿತ್ತು ನಾನು. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ರಲ್ಲ, ಅದನ್ನ ನೋಡಿ. ಇಲ್ಲ ಜಾಸ್ತಿ ಖಾರ ಕೇಳ್ತಾರೆ ನೋಡಿ ಗೈಸ್, ಹೋಗಿ ಕಳ್ಕೊಂಬ ಅಂತ. ಈಗ ಅದನ್ನ ಗೈಸ್ ಈಗ ನಗುವಲ್ಲೇ ಉತ್ತರ ಕಾಡ್ತಿದೆ. ನಾನು ಮೇನ್ ಶೆಫ್, ಓಕೆನಾ? ನಾನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಬಂದು ಇಲ್ಲೆಲ್ಲ ಮಾಡಕ್ ಹೋದ್ರೆ ಟೇಸ್ಟ್ ಬರಲ್ಲ ಗೈಸ್ ಅಲ್ವಾ? ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕಾ ಆಯ್ತು ಕೆಲಸ ಸೋನು ಹುಡುಗಪ್ಪ ತೊಳ್ಕೊಂಬ. ಹುಡುಗಪ್ಪ ಇನ್ನೊಂದು ಚಪಾತಿ ಜಾಸ್ತಿ ಕೊಡ್ತೀನಿ ಹೋಗು. ಕಣ್ಣಾಗ ಅಳ ಬತ್ತಾಯ್ತು ನೋಡಿಲ್ಲ, ಅಳ್ತಾ ಇದ್ದೀನಿ. ಈಗ ಇದನ್ನ ತೊಳ್ಕೊಂಬ, ಸರಿ ಹೋಗು. ಚೆನ್ನಾಗಿರೋ ನೀರೆಲ್ಲ ಹೊತ್ತು ದೇವ್ರೆ ಎತ್ತಾಗೆ. ನಮ್ಮ ಅಸಿಸ್ಟೆಂಟ್ ನ ಚೇಂಜ್ ಮಾಡ್ತೀವಿ guys. ಮಾಡಿ ಬೈಸ್, ನಾನು ಬಿಟ್ಕೊಡ್ತೀನಿ. ನಮ್ಮ ಅಸಿಸ್ಟೆಂಟ್ ನ ನಾನು ಚೇಂಜ್ ಮಾಡಿ ಬಿಟ್ಕೊಡ್ತೀನಿ, ಎಲ್ಲ ಫಸ್ಟ್ ಹೋಗ್ತೀನಿ. ನಾನು ಅದು ಯಾರು ಬರ್ತಾರೆ, ಯಾರು ತಡ್ಕಂತಾರೆ ಯಾರು ಅದು ಇಷ್ಟೆಲ್ಲ ಮಾಡ್ತಾರೆ, ನಾನು ನೋಡ್ತೀನಿ. ಅದು ಯಾರು ನನ್ನ ಜಾಗಕ್ಕೆ ಬಂದ್ಬಿಡ್ತಾರೆ. ಇಲ್ಲಿ ಬಿಡು, ಅಳ್ಬೇಡ. ಓಲಿ ಯಾಕೆ ಅಳ್ಸ? ತಮ್ಮ ನಮ್ಮ ಅಮ್ಮ ಏಕಿನ ಮುಂಚೆ ತಡ್ಕೊಳ್ತೀನಿ. ಅವಾಗ ಅಡುಗೆ ಚೆನ್ನಾಗಾಗ್ತದೆ. ಏನ್ ಹೇಳಿ, ಅಸಿಸ್ಟೆಂಟ್ ಶೆಫ್ ನಂಬರ್ 1 ಅಸಿಸ್ಟೆಂಟ್ ಶೆಫ್ ವರ್ಲ್ಡ್ ಅಲ್ಲೇ ಬೆಸ್ಟ್ ಅಸಿಸ್ಟೆಂಟ್ ಶೆಫ್ ಅಂತ ಏನಾದ್ರು ಅವಾರ್ಡ್ ಕೊಟ್ರೆ ಸೋನುಗೆ ಕೊಡ್ಬೇಕು ಗೈಸ್. ನೋಡಿ ಏನಕ್ಕೆ ಮಾಸ್ಟರ್ ಶೆಫ್ ಅಂತಾರೆ ಅಂದ್ರೆ, ಬೇರೆಯವರೆಲ್ಲ ಹಿಂಗೆ ತೆಗ್ದಾಕ್ತಾರೆ, ನಾವು ಹಂಗಲ್ಲ. ನಾನು ಇದ್ದಿದ್ದ ಕಡೆ ಸೌಂಡ್ ಇರ್ಬೇಕಲ್ವಾ? ಕಣ್ಣಾಕ್ಬಿಡ್ತು ಗೈಸ್ ಹುಡುಗಿ. ಮಾಡೋದು ನಮ್ಮ ಅಸಿಸ್ಟೆಂಟ್ ಶೆಫ್ ನೋಡಿ ಗೈಸ್. ವಾವ್ ವಾವ್, ಕೈ ಸುಟ್ಟಾಯ್ತು. ಗೈಸ್ ನಮ್ಮ ಅಸಿಸ್ಟೆಂಟ್ ಶೆಫ್ ಕೈ ತೋರ್ಸಪ್ಪಿ ಅಲ್ಲಿ. ಯಾಕೆ ಹಿಂಗೆ ನೋಡಿ ಗೈಸ್, ಮನೇಲಿ ಆ ಥರ ಮಾಡಕ್ ಹೋಗಿ ಇಲ್ಲಿ ಈ ತರ ಅಲ್ಲ, ಅದು ಬೇರೆ ಮಾಡಬೇಕು. ನಮ್ಮ ಅಸಿಸ್ಟೆಂಟ್ ಶೆಫ್ ಈ ಥರ ಎಲ್ಲ ಮಾಡ್ತಾರೆ ಗೈಸ್. ಈಗ ನೆಕ್ಸ್ಟ್ ನಮ್ಮ ಬಾಸ್ ಇವರೇ. ನಮ್ಗೆ ನಾನು ಹೇಳ್ಕೊಡ್ತೀನಿ ಗೈಸ್, ಅವ್ರು ಮಾಡ್ತಾರೆ, ಸುಮ್ಮನೆ ಬಿಲ್ಡಪ್ ಅಷ್ಟೇ. ಹಂಗಂದ ಈ ಥರ ನಾನು ಹೇಳ್ಕೊಟ್ಟಿದ್ದನ್ನ ನನ್ನ ಅಸಿಸ್ಟೆಂಟ್ ಆಗಿ ಕಲ್ತ್ಬಿಟ್ಟು ಫಸ್ಟ್ ಯಾರು ಮಾಡ್ತಾರೋ ಅವರು ಅಷ್ಟೇ. ಜನ ತಪ್ಪು ತಿಳ್ಕೊಂತಾರೆ. ತಿರ್ಗಾ No, no, ನನಗೆ no, ಆಲೆ no, ಹೇಳ್ತಾರೆ guys. ಅದು. No, guys. ಚಪ್ ಹಾಕ್ಬಿಟ್ಟು
ಖಾರ ಜಾಸ್ತಿ ಆಗೈತಲ್ಲ ಇದನ್ನು ಮ್ಯಾಚ್ ಮಾಡ್ಬಿಡೋಣ. ಸೊ ಗೈಸ್ ಈಗ ಕೆಚಪ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಯೋನೀಸ್ ಹಾಕಿದ್ರೆ ಆಮೇಲೆ ಹಾಕ್ತೀರಾ? ಇವ್ರಿಗೆ ಬರ್ತಾ ಇಲ್ಲ ಗೈಸ್, ಇದೇ ಬರ್ತಾ ಇಲ್ಲ. ಕೊಡಪ್ಪಿ ಹೋಗಿ ನಾನೇ ಹಾಕ್ತೀನಿ. ನಿಂಬೆಹಣ್ಣ ಅಯ್ಯೋ ಇವ್ರು ನೋಡಪ್ಪ ಚಪಾತಿ ಸಿಗೋಯ್ತು. ಇಲ್ಲ ವೈಟ್ ಕೆಚಪ್ ಪೇಪರ್ ಇಲ್ಲ ಕಣಪ್ಪಿ ಫಸ್ಟು ಅಷ್ಟೇ. ಇವಾಗ ಪೇಪರ್ ತಗೊಂಡು ಸೊ ಗೈಸ್ ಫೈನಲಿ ನಾನು ಮಾಡಿರೋ ಅಂತ ಅಲ್ಲ, ನಾನು ನಮ್ಮ ಅಸಿಸ್ಟೆಂಟ್ ಶೆಫ್ ಸೋನು ಅವ್ರು ಮಾಡಿರೋ ಅಂತ ಪನ್ನೀರ್. ನಾನು ಹೇಳ್ತೀನಿ guys, ಪನ್ನೀರ್ ಅಂತ ಮಶ್ರೂಮ್ನ ಪನ್ನೀರ್ ಅಂತಿರೋದು ನೋಡಿ ಗೈಸ್. ಮಶ್ರೂಮ್ ಟಿಕ್ಕಾ ರೋಲ್. ಸೊ ಈಗ ಸವಿಯಲು ಸಿದ್ಧ. ನಮ್ಮ ಇಂಜಿನಿಯರಿಗೆ ಕೊಡ್ತಾ ಇದ್ದೀವಿ ಗೈಸ್. ನಮ್ಮ ಇಂಜಿನಿಯರ್ ತಿಂದ್ರ ಇಲ್ಲ ಗೈಸ್ ಇವಾಗ ನಮ್ಮ ನಾಗೂ ಕೊಡ್ತಾ ಇದ್ದೀವಿ. ಟೇಸ್ಟ್ ಮಾಡಿ ಗೈಸ್. ಕೊಡ್ತಾ ಇದ್ದೀವಿ ಯಾಕಲ್ಲ ನಾನು ಹೊಳ್ತಿದ್ಯಾ ಕಾರವಾಗಿ ಮಾಡಿದ್ದಾರೆ. ಸಾಯಂಕಾಲದೊತ್ತು ಇಲ್ಲ ಅಂಗಡಿ ಹಾಕ್ಬೋದ ಖಾರ ಕಮ್ಮಿ ಇದ್ರೆ ಸೂಪರ್ ಆಗುತ್ತೆ. ಅಂಗಡಿ ಹಾಕ್ಬೋದ ಗೈಸ್. ಈಗ ಇದು ನಮಗೆ ಗೈಸ್ ಇದನ್ನ ನಾವು ಟೇಸ್ಟ್ ಮಾಡೋಕ್ಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಕೊನೆಗೆ ಇಲ್ದಿರೋ ಲಾಸ್ಟ್ ಮಶ್ರೂಮ್ ಟಿಕ್ಕಾ ರೋಲ್. ಈಗ ಫಸ್ಟ್ ಟೇಸ್ಟ್ ಮಾಡೋ ಸೋನು ಅಸಿಸ್ಟೆಂಟ್ ಶೆಫ್ ಏನು ಹೇಳ್ತಾರೆ ನೋಡೋಣ. ಇನ್ನು 2 ಬೈಟ್ ಆಗಲಿ, ಚೆನ್ನಾಗಿ ಇದು ಗ್ರೈಂಡ್ ಆಗಲಿ ಗ್ರೈಂಡರ್ ಮಿಷಿನಾಗೆ. ಹೇಳಪ್ಪಿ ಹೇಳಿ ಮಹಾಪ್ರಭು. ಅಯ್ಯೋ 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 ಎಷ್ಟು ಚೆನ್ನಾಗಿ ನಿಜವಾಗ್ಲು, ಬಟ್ ಸ್ವಲ್ಪ ಖಾರ ಜಾಸ್ತಿ ಆಯ್ತು. ಅದು ಬಿಟ್ರೆ ಎಲ್ಲ ಚೆನ್ನಾಗಿ. ಪರ್ಫೆಕ್ಟ್. ಒಂಚೂರು ಖಾರ ಕಮ್ಮಿ ಹಾಕಿದ್ರು ನಮಗೂ ಉಳಿತಿರ್ಲಿಲ್ಲ. ಖಾರ ಜಾಸ್ತಿ ಹಾಕಿರಕ್ಕೆ ನಮ್ಗೆ. ಈಗ ನಾವು ಟೇಸ್ಟ್ ಮಾಡೋಣ ನಾವು ಮಾಡಿರೋ ಮಶ್ರೂಮ್ ಟಿಕ್ಕಾ ರೋಲ್. ನಿಂಬೆ ನಿಂದಿದ್ದೀವಲ್ಲ ಗೈಸ್, ಹೊಸದು ಹಂಗೆ ಮಜಾ ಕೊಡುತ್ತೆ. ಚೆನ್ನಾಗಿದೆ ಗೈಸ್, ಸ್ವಲ್ಪ ಖಾರ ಜಾಸ್ತಿ ಇದೆ ಅಷ್ಟೇ. ಅದು ಬಿಟ್ರೆ ಮಸ್ತಾಗಿದೆ. ಎಲ್ಲ ಮಾಡಿದಾಯ್ತು, ತಿಂದಿದ್ದಾಯ್ತು, ಸಖತ್ತಾಗಿತ್ತು. ಸೊ ಇವತ್ತಿನ ಲಾಗ್ನ ನಮ್ಮ ಅಸಿಸ್ಟೆಂಟ್ ಶೆಫ್ ಜೊತೆ ಮುಗಿಸಿದ್ದೀವಿ. ಸೊ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ. ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಬರ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಅಷ್ಟೇ.